ಲತಾ, ಇವತ್ತು ಆಫೀಸ್ಗೆ ರಜೆ ಅನೌನ್ಸ್ ಮಾಡು. ಏನೇ ಇಂಪಾರ್ಟೆಂಟ್ ಕೆಲಸ ಇದ್ರೂ ಇವತ್ತು ಯಾರೂ ಕೆಲಸ ಮಾಡೋ ಹಾಗಿಲ್ಲ, ಅರ್ಥ ಆಯ್ತಾ? ಅಷ್ಟೇ ಅಲ್ಲ, ಎಲ್ಲರೂ ಟ್ರೆಡಿಷನಲ್ ಡ್ರೆಸ್ಸಲ್ಲೇ ಆಫೀಸಿಗೆ ಬರೋದಕ್ಕೆ ಹೇಳು. ಮನೆಯಲ್ಲಿದ್ದ ಟೆನ್ಷನ್ನಿಂದ ದಸರಾ ಆಚರಿಸೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಆಫೀಸ್ನಲ್ಲಿ ಪೂಜೆ ಮಾಡಿ ಎಲ್ರಿಗೂ ಬೋನಸ್ ಕೊಟ್ಟು ಕಳಿಸೋಣ. ಅದಕ್ಕೆ ಬೇಕಾದ ಅರೇಂಜ್ಮೆಂಟ್ಸ್ ಎಲ್ಲ ಮಾಡು. ಓಕೆ, ಬಾಯ್. ಅಪ್ಪ, ನೀವು ಈ ಥರ ಸಡನ್ ಆಗಿ ಕಾಲ್ ತಗೊಂಡ್ರೆ ಹೇಗೆ? ಇವತ್ತು ಮಿಸ್ಟೇಕ್ಸ್ ಆಗಿರೋ ಫೈಲ್ನ ಕರೆಕ್ಷನ್ ಕೊಟ್ಟಿದ್ದೆ, ತಗೊಂಡ್ ಬರೋದಕ್ಕೆ ಹೇಳಿದ್ದೆ. ಅದನ್ನ ಚೆಕ್ ಮಾಡಿ ನಾನು ರೆಕ್ಟಿಫೈ ಮಾಡಬೇಕಿತ್ತು. ಇವಾಗ ನೀವು ಸಡನ್ ಆಗಿ ಈ ತರ ಆರ್ಡರ್ ಮಾಡಿದ್ರೆ ಯಾರು ಫೈಲ್ಸ್ನ ತಗೊಂಡ್ ಬರಕ್ಕಾಗಲ್ಲ. ತಪ್ಪನ್ನ ಸರಿ ಮಾಡೋದು ಹೇಗೆ? ಅಷ್ಟೇ ಅಲ್ಲ, ಈ ತಪ್ಪು ಇನ್ನೊಂದು ತಪ್ಪಿಗೆ ದಾರಿ ಮಾಡಿಕೊಡುತ್ತೆ. ನೀವೇ ಹೇಳ್ತಾ ಇದ್ರಿ ಯಾವುದೇ ತಪ್ಪನ್ನು ಆನ್ ದಿ ಸ್ಪಾಟ್ ರೆಕ್ಟಿಫೈ ಮಾಡಬೇಕು ಅಂತ. ನೀವೇ ಈ ರೀತಿ ಮಾಡಿದ್ರೆ ತಪ್ಪನ್ನ ಹೇಗೆ ಸರಿ ಮಾಡೋದಕ್ಕಾಗತ್ತೆ ಹೇಳಿ? ಈಗ ಅದಕ್ಕೆ ಏನ್ ಮಾಡ್ಬೇಕು ಅಂತೀಯಾ? ಅಪ್ಪ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೀವು ಪೂಜೆ ಮಾಡಿ, ಬೋನಸ್ ಕೊಡಿ, ಅದಕ್ಕೆ ನಾನು ಬೇಡ ಅಂತ ಹೇಳಲ್ಲ. ಆದ್ರೆ ಯಾರ್ಗೆ ಯಾವ ಕೆಲಸ ಹೇಳಿದೀವಲ್ಲ ಅದನ್ನ ಮಾಡ್ಕೊಂಡ್ ತರೋದಕ್ಕೆ ಹೇಳಿ. ನಾನು ಅದನ್ನ ಚೆಕ್ ಮಾಡಿ ಮಿಸ್ಟೇಕ್ಸ್ನ ಸರಿ ಮಾಡ್ತೀನಿ. ಇವತ್ತು ಒಂದಿನ ಕರೆಕ್ಷನ್ ಸರಿ ಮಾಡದೆ ಹೋದ್ರೆ ಏನಾದ್ರೂ ಲಾಸ್ ಆಗುತ್ತಾ? ಲಾಸ್ ಅಂತ ಅಲ್ಲ ಅಪ್ಪ, ಮುಂದೆ ಯಾರು ಈ ತರ ತಪ್ಪು ಮಾಡಬಾರ್ದು ಅನ್ನೋ ಒಂದು ಭಯ ಬರುತ್ತೆ. ಸ್ಟಾಪ್ ಇಟ್ ಕಾತಿ. ಮನ್ಸಲ್ಲಿ ಭಯ ಇಡ್ಸೋದಕ್ಕಿಂತ ಪ್ರೀತಿ ಭಕ್ತಿ ಇಡ್ಸೋ, ಅದು ಅವರಿಂದ ಕೆಲಸ ಮಾಡಿಸುತ್ತೆ. ಆ್ಯಂಡ್ ಯಾರೋ ಒಬ್ಬರ ತಪ್ಪನ್ನ ಸರಿ ಮಾಡೋ ಭರದಲ್ಲಿ ಇಡೀ ಕಂಪನಿ ಕೆಲಸಗಾರರ ಸಂತೋಷನ ಡಿಸ್ಟರ್ಬ್ ಮಾಡೋದು ಸರಿಯಲ್ಲ. ನಾವೀ ಸರಿ ದಸರಾ ಹಬ್ಬನ ಆಚರಿಸಿಲ್ಲ, ಬೋನಸ್ ಸಹ ಕೊಟ್ಟಿಲ್ಲ. ಆದರೂ ಯಾವೊಬ್ಬ ಸ್ಟಾಫು ಸಹ ಒಂದು ಮಾತು ಹೇಳಿಲ್ಲ. ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇಂಥ ಸಮಯದಲ್ಲಿ ಯಾರೋ ಒಬ್ರನ್ನ ಪ್ರಶ್ನೆ ಮಾಡ್ತಾ ಕೂತ್ರೆ ಅದು ಎಲ್ರನ್ನೂ ಡಿಸ್ಟರ್ಬ್ ಮಾಡುತ್ತೆ. ಏನೇ ಕೆಲಸ ಇದ್ರೂ ನಾಳೆ ಇಟ್ಕೊಳ್ಳಿ. ಅದು ಹಾಗಲ್ಲ ಅಪ್ಪ. ನಾಳೆ ಇಟ್ಕೊಡಿ ಅಂತ ಹೇಳಿದ್ನಲ್ಲ.